ಅಭ್ಯರ್ಥಿಗಳು ಈಗ ನೋಡ್ತಾ ಇದ್ರೆ ಲೈವ್ ವಿಡಿಯೋನ ನೋಡ್ತಾ ಇದ್ರೆ ಇದು ಸ್ವರಾಜ್ ಮೈದಾನ ಅಂದರೆ ಮೂಡುಬಿದಿರೆ ಆಳ್ವಾಸದಲ್ಲಿ ಸ್ವರಾಜ್ ಮೈದಾನದಲ್ಲಿ ಮಂಗಳೂರು ವಿಹಾರದಿಂದ ಅಗ್ನಿವೀರ ಆರ್ಮಿ ರ್ಯಾಲಿ ನಡೀತಾ ಇದೆ. ಇವತ್ತು ಮೊದಲನೇ ದಿನದ 4ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ನೋಡ್ತಾ ಇದ್ರೆ ಅಗದಿ ಕ್ಲಿಯರ್ ಆಗಿದೆ. ವಿಡಿಯೋ HD ಆಗಿದೆ, ಗಮನಿಸ್ಬೋದು. ಭಾಳ ಅಂದರೆ ಭಾಳ ಕ್ಲಿಯರ್ ಆಗಿದೆ. ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಈ ವಿಡಿಯೋನ ಕಳಿಸ್ರಿ, ಯಾಕಂದರೆ ಭಾಳ ಕ್ಲಿಯರಾಗಿ ವಿಡಿಯೋ ಬಂದದ. ಪ್ರತಿಯೊಬ್ಬರನ್ನ ನೀವು ಗುರುತಿಸ್ಬೋದು. ಮೈದಾನವನ್ನು ಭಾಳ ಸುಂದರವಾಗಿ ಮಾಡಿದ್ದಾರೆ, ನೋಡ್ಬೋದು. ಇಲ್ಲಿ ಜಿಲ್ಲಾ ಆಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಊರಿನಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಾಗಿರ್ಬೋದು, ಅಲ್ಲಿಯ ಶಾಸಕರಾಗಿರ್ಬೋದು, ಎಲ್ಲರೂ ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ. ನೋಡ್ತಾ ಇದ್ರಿ ಭಾಳ ಅಚ್ಚುಕಟ್ಟಾಗಿ ಮೈದಾನವನ್ನು ರೆಡಿ ಮಾಡಿದ್ದಾರೆ. ಸಿಂಥೆಟಿಕ್ ಗ್ರೌಂಡ್ ಅದ ನೋಡಿರಿ. 4ನೇ ಬ್ಯಾಚ್ ರನ್ನಿಂಗ್ ಓಡಲಿಕ್ಕೆ ಅಭ್ಯರ್ಥಿಗಳು ರೆಡಿಯಾಗಿ ನಿಂತಿದ್ದಾರೆ. ನಾವು ಗಮನಿಸ್ಬೋದು. ನೋಡ್ತಾ ಇದ್ರಿ ಪ್ರತಿಯೊಬ್ಬರನ್ನು ನೀವು ಗುರುತಿಸ್ಬೋದು. ಇಲ್ಲಿ ಸ್ಟಾರ್ಟ್ ಆಯಿತು. ನೋಡ್ತಾ ಇದ್ರೆ ಅಭ್ಯರ್ಥಿಗಳು ಭಾಳ ನೋಡಿ ಎಷ್ಟು ಚೆಂದ ಓಡ್ತಾ ಇದ್ದಾರೆ. ಅವ್ರು ಓಡೋದನ್ನು ನೋಡಿದ್ರೆ ಭಾಳ ಖುಷಿ ಅನ್ನಿಸ್ತಾ ಇದೆ. ನಮ್ಮ ಕರ್ನಾಟಕದ ಯುವಕರು ನಿಜವಾಗಲೂ ಸ್ಟ್ರಾಂಗ್ ರೀ. ಯಾಕಂದ್ರೆ ಅವ್ರು ಓಡೋ ಸ್ಟೈಲ್ ನೋಡಿದ್ರೆ ನಾವು ಹೇಳ್ಬೋದು, ಯಾವ ರೀತಿ ಓಡ್ತಾ ಇದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ, ನಾವು ಗಮನಿಸ್ಬೋದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗ್ತಾ ಇದ್ದಾರೆ. ನೋಡ್ತಾ ಇದ್ರೆ ಇದು ಮೊದಲನೇ ದಿನದ 4ನೇ ಬ್ಯಾಚ್. ಅಗದಿ ಕ್ಲಿಯರ್ ಆಗಿದೆ. ಪ್ರತಿಯೊಬ್ಬರನ್ನ ನೀವು ಗುರುತಿಸ್ಬೋದು. ವಿಡಿಯೋ ಅಂತೂ ಭಾಳ HD ಆಗಿ ಬಂದದ. ನೋಡ್ಬೋದು ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಭಾಳ ವೇಗವಾಗಿ ರನ್ನಿಂಗನ್ನು ಓಡ್ತಾ ಇದ್ದಾರೆ. ನೋಡ್ಬೋದು ಅಭ್ಯರ್ಥಿಗಳು ಗಮನಿಸ್ಬೋದು. ಫಸ್ಟ್ ರೌಂಡ್ ಇವಾಗ ಓಡ್ತಾ ಇದ್ದಾರೆ. ಇವತ್ತು ಒಟ್ಟು 6 ಬ್ಯಾಚ್ಗಳನ್ನು ಮಾಡ್ಕೊಂಡಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ 6 ಬ್ಯಾಚ್ಗಳನ್ನು ಮಾಡ್ಕೊಂಡಿದ್ದಾರೆ. ನೋಡ್ಬೋದು ನಸ್ಕಿನ ಜಾವ ರನ್ನಿಂಗ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶ, ಒಳ್ಳೆಯ ಟೈಮ. ನೋಡ್ತಾ ಇದ್ದಾರೆ ಫಸ್ಟ್ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಮುಂದಿದ್ದಂಥ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ಲೈನ್ ಓಡಬೇಕು, ಕೈ ಸ್ವಿಂಗ್ ಮಾಡ್ತಾ ಇರಬೇಕು. ಅವ್ರು ಯಾವ ರೀತಿ ಓಡ್ತಾ ಇದ್ದಾರೆ, ಹೆಜ್ಜೆ ಯಾವ ರೀತಿ ಹಾಕ್ತಾ ಇದ್ದಾರೆ ಅನ್ನೋದನ್ನು ನಾಳೆಯಿಂದ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ನೀವು ಗಮನಿಸ್ಬೋದು. ನೋಡ್ತಾ ಇದ್ದೀವಿ ಭಾಳ ವೇಗವಾಗಿ. ಫಸ್ಟ್ ರೌಂಡ್ ಮುಗಿಸಿದ್ರು, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯಿತು. ಇವಾಗ ಗಮನಿಸ್ತಾ ಇದ್ದಾರೆ ಅಭ್ಯರ್ಥಿಗಳೇ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮೂಡುಬಿದಿರೆಯ ಆಳ್ವಾಸ್ ಸ್ವರಾಜ್ ಮೈದಾನದಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ಪ್ರತಿಯೊಂದು ವಿಡಿಯೋಗಳನ್ನು ನೀವು ಗಮನಿಸ್ಬೋದು. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿರಪ್ಪ ಅಂದ್ರೆ ಫಸ್ಟ್ ಬಿಟ್ಟ ತಕ್ಷಣ ನಿಮ್ಗೆ ಆ ವಿಡಿಯೋ ನೋಟಿಫಿಕೇಷನ್ ಬರ್ತದೆ. ನೋಡ್ಬೋದು ಅಭ್ಯರ್ಥಿಗಳೇ. ಈಗಾಗಲೇ ಹೊಸದಾಗಿ ಅಗ್ನಿವೀರ ಆರ್ಮಿ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದು ಫೆಬ್ರವರಿ 1ರಿಂದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿ ಕರೆದಾರೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಗಮನಿಸ್ಬೋದು ಅಭ್ಯರ್ಥಿಗಳೇ. ಈಗ ನಮ್ಮ ಸಂಸ್ಥೆ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಅಗ್ನಿವೀರ ಆರ್ಮಿ ಮತ್ತು SSGD ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಅಭ್ಯರ್ಥಿಗಳೇ. ಈ ಸದ್ಯ 10ನೇ ತರಗತಿ ಓದ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ PUCಯನ್ನು ಅಡ್ಮಿಷನ್ ಮಾಡ್ಬೋದು. PUC ಓದ್ತಕ್ಕಂಥ ಅಭ್ಯರ್ಥಿಗಳು ಡಿಗ್ರಿ ಅಡ್ಮಿಷನ್ ಮಾಡಿಕೊಂಡು ಅಗ್ನಿವೀರ ಆರ್ಮಿ, SSGD ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ತರಬೇತಿಯನ್ನು ಪಡೆಯಬಹುದು ಅಭ್ಯರ್ಥಿಗಳೇ. ಗಮನಿಸ್ಬೋದು. ಒಳ್ಳೆಯ ಸುವರ್ಣ ಅವಕಾಶ ಇದೆ. ಈಗಾಗಲೇ ಅಡ್ವಾನ್ಸ್ ಬಂದು ಎಲ್ಲರೂ ರಿಸರ್ವೇಷನ್ ಮಾಡ್ತಾ ಇದ್ದಾರೆ. ನೋಡ್ಕೋಬೋದು. 2ನೇ ರೌಂಡ್ ಮುಗಿಸ್ಲಿಕ್ಕೆ ಬಂದಿದ್ದಾರೆ. ನೋಡ್ಬೋದು 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಅಭ್ಯರ್ಥಿಯನ್ನು ನೀವು ಗುರುತಿಸ್ಬೋದು. ಪ್ರತಿನಿತ್ಯ ನೋಡ್ಬೋದು ಬರಿಗಾಲೇನೂ ಓಡ್ತಾ ಇದ್ದಾರೆ, ಶೂಸ್ ಹಾಕೊಂಡು ಓಡ್ತಾ ಇದ್ದಾರೆ. ನಾವು ಗಮನಿಸ್ಬೋದು. ಗ್ರೌಂಡ್ ಅಂತೂ ಭಾಳ ಅಂದರೆ ಭಾಳ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ರನ್ನಿಂಗ್ ಮಾಡ್ಬೋದು. ಬರೀ ನೋಡಿದ್ರೆ ಗೊತ್ತಾಗ್ತದೆ. ನಾನು ಓಡಬೇಕು ಅಂತ ಹುಮ್ಮಸ್ಸು ನಿಮ್ಮಲ್ಲಿ ಬರ್ತದೆ. ಇದು ನೋಡಿದರೆ ಸಾಕು, ನಾ ಸಕ್ಸಸ್ ಹಾಕಿನಂತ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ. ಫಸ್ಟ್ನೇ ಬ್ಯಾಚ್ ಆಗಿರ್ಬೋದು, 2 ಆಗಿರ್ಬೋದು, 3ನೇ ಆಗಿರ್ಬೋದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. 3ನೇ ರೌಂಡ್ ಓಡ್ತಾ ಇದ್ದಾರೆ. ನೋಡ್ಬೋದು ನಸ್ಕಿನ ಜಾವ ಬಿಟ್ಟಿದ್ದಾರೆ. ಆರ್ಮಿಯವರು, ಪೊಲೀಸ್ ಇಲಾಖೆಯವರು ಒಳ್ಳೆಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಗಮನಿಸ್ಬೋದು. ನಿಮ್ಮಲ್ಲಿ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಗಮನಿಸ್ಬೋದು. ಇದು HD ಆದ ವಿಡಿಯೋ ಅಂದರೆ ಕ್ಲಿಯರ್ ಆಗಿದೆ. ಪ್ರತಿಯೊಬ್ಬರನ್ನ ನೀವು ಗುರುತಿಸ್ಬೋದು. ಇಲ್ಲಿ ಈಗ 3ನೇ ರೌಂಡ್ ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ನೋಡಿರಿ. ಎಲ್ಲರೂ ಫಸ್ಟ್ ಲೈನ್ನ ಓಡ್ತಿರ್ತಾರೆ. ಸೈಡ್ ತೆಗಿಬಂದು ಮಾತ್ರ ಸೆಕೆಂಡ್ ಒಂದು ಹೋಗ್ತಾರೆ. ಸ್ಟಾರ್ಟಿಂಗ್ ಓಡುವಾಗ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕಂದ್ರೆ 8 ಲೈನ್ ಇದಾವೆ. ಆರಾಮಾಗಿ ನಾವು ಕವರಾಗಿ ಮುಂದೆ ಫಸ್ಟ್ ಲೈನ್ಗೆ ಬರ್ಬೋದು. ನೋಡ್ತಾ ಇದ್ರಿ. ಮುಂದೆ ಓಡ್ತಕ್ಕಂಥ ಅಭ್ಯರ್ಥಿಗಳು ಹೆಜ್ಜೆಗಳು ನೋಡಿರಿ. ಅವ್ರ ಕೈ ಯಾವ ರೀತಿ ಸ್ವಿಂಗ್ ಮಾಡ್ತಾ ಇದ್ದಾರೆ ನೋಡ್ಬೋದು. 3ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾಯಿದ್ರೆ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನೀವು ನೋಡ್ಬೋದು. ಇಲ್ಲಿ ಭಾಳ ಅಂದರೆ ಭಾಳ ವೇಗವಾಗಿ ರನ್ನಿಂಗ್ ನೋಡ್ತಾ ಇದ್ರಿ. ಅವರು 3ನೇ ರೌಂಡ್ ಮುಗಿಸಿ ಲಾಸ್ಟ್ ಫೈನಲ್ 4ನೇ ರೌಂಡ್ ರನ್ನಿಂಗನ್ನು ಸ್ಟಾರ್ಟ್ ಮಾಡಿದ್ದಾನೆ. ಮುಂದಿದ್ದಂಥ ಅಭ್ಯರ್ಥಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾನೆ. ಗಮನಿಸ್ಬೋದು ಅಭ್ಯರ್ಥಿಗಳೇ.
ರ್ಯಾಲಿಯಲ್ಲಿ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆ 2 ಸೆಟ್ ಜೆರಾಕ್ಸ್ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಿ. ಗೊತ್ತಿರಲಿ, ಲಾಸ್ಟ್ ರೌಂಡ್ ಇವಾಗ ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನಾವು ಗಮನಿಸ್ಬೋದು, ಇಲ್ಲಿ ನೋಡ್ತಾ ಇದ್ರೆ ಭಾಳ ವೇಗವಾಗಿ ರನ್ನಿಂಗ್ ಮಾಡ್ತಾ ಇದ್ದಾರೆ. ಗಮನಿಸ್ಬೋದು ಎಷ್ಟು ಜನ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅನ್ನೋದನ್ನು ಸಹಿತ ನೀವು ನೋಡ್ಬೋದು. ಅಭ್ಯರ್ಥಿಗಳೇ ಕಮೆಂಟನ್ನು ಮಾಡ್ತಾಯಿರಿ. ನಿಮ್ಗೆ ಏನೋ ಡೌಟ್ ಇದ್ದರೂ ಕಮೆಂಟ್ಗಳನ್ನ ಮಾಡ್ತಾಯಿರಿ. ಪ್ರತಿಯೊಂದು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ಬಿಡ್ತಾ ಇರ್ತೀವಿ. ಗಮನಿಸ್ಬೋದು, ಈಗ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ, ಆರ್ಮಿ ಮತ್ತು SSC GD ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಈಗಾಗಲೇ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಅಭ್ಯರ್ಥಿಗಳೇ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಆಯ್ಕೆಯಾಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ 23 ವರ್ಷದ ಸಾಧನೆ ನಮ್ಮ ಸಂಸ್ಥೆಯದಾಗಿದೆ. ಮುಂದಿರ್ತಕ್ಕಂಥ ಅಭ್ಯರ್ಥಿ ನೋಡಿರಿ ಎಷ್ಟು ವೇಗವಾಗಿ ಓಡ್ತಾ ಇದ್ದಾರೆ. ಫಿನಿಶಿಂಗ್ ಇದ್ದರೂ ಸಹಿತ ನಾ ಮುಂದೆ ಅಂತೇಳಿಸಿಂದ ಓಡ್ತಾ ಇದ್ದಾರೆ. ಟೈಮ್ ಅವ್ರು ಗಮನಿಸ್ತಾ ಇಲ್ಲ, ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಟೈಮನ್ನು ನೋಡ್ಬೋದು ನೋಡಿರಿ ಎಷ್ಟು ಜನ ಫಸ್ಟ್ ಗ್ರೂಪ್ ಬರ್ತಾರೆ ನೋಡ್ರೆ 1 2 3 4 5 6 ನೋಡಿರಿ 7 ಎನಿಸ್ಬೇಕು, 8 9 10 11 12 13 14 15 16 17 18 19 20 ಜನ ಈಗಾಗಲೇ ಬಂದಿದ್ದಾರೆ. ನೋಡ್ಬೋದು 20 ಜನ, 21 22 ನೋಡ್ತಾ ಇದ್ರಿ. ನೋಡಿರಿ ಫಸ್ಟ್ ಗ್ರೂಪ್ ಮುಗಿಸಿ ಸೆಕೆಂಡ್ ಗ್ರೂಪ್ ಮತ್ತೆ ಅಲ್ಲಿ ಇಡ್ತಾ ಇದ್ದಾರೆ. ಈ ಸೆಕೆಂಡ್ ಗ್ರೂಪ್ ಈ ಕಡೆ ಬರೋ ಸೆಕೆಂಡ್ ಗ್ರೂಪ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆ ಆಗ್ತಾಯಿದ್ದಾರೆ. ನೋಡಿರಿ ಎಷ್ಟು ಜನ ಇದ್ದಾರೆ, ನಮ್ಗೆ ಎನಿಸಲಿಕ್ಕೆ ಆಗ್ತಾಯಿಲ್ಲ ಅಷ್ಟು ಜನ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ. ನೋಡಿ ಸೆಕೆಂಡ್ ಗ್ರೂಪ್ ಮುಗೀತು, ಈಗ ಥರ್ಡ್ ಗ್ರೂಪ್ ಹಾಕಲಿ. ಥರ್ಡ್ ಗ್ರೂಪ್ ಹೊಂಟಿದ್ದಾರೆ ಅಭ್ಯರ್ಥಿಗಳು. ಗಮನಿಸ್ಬೋದು ನೀವು, ಥರ್ಡ್ ಗ್ರೂಪ್ ಹಾಕಲಿ ಇದೆ ನೋಡ್ಕೋಬೋದು. ಒಟ್ಟು 4 ಬ್ಯಾಚ್ಗಳಿದಾವೆ. ಗಮನಿಸ್ತಾ ಇದ್ರಿ. 3ನೇ ಗ್ರೂಪ್ ಹೋಗ್ತಾ ಇದ್ದಾರೆ. ನೋಡಿ ಇನ್ನು 4ನೇ ಗ್ರೂಪ್, ಇನ್ನು ಬರೋರು 4ನೇ ಗ್ರೂಪ್. ನೋಡಿ ಎಷ್ಟು ಜನ ಇಲ್ಲಿ ರನ್ನಿಂಗ್ ಭಾಗವಹಿಸ್ತಾರೆ. ಎಲ್ಲರೂ ಪಾಸ್ ಆಗ್ಯಾರೇನೋ ಅನಿಸ್ತಾ ಇದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ. ಅಭ್ಯರ್ಥಿಗಳು ಮುಂದಿನ ವಿಡಿಯೋ ಹೀಗಾಗಿ ಕಾಯ್ತಾ ಇರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಕ್ಲೋಸ್ ಮಾಡಿದ್ದಾರೆ, ಗಮನಿಸ್ಬೋದು. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.